ಎಲೆಕ್ಷನ್ನು ಎರಡನೇ ಹಂತದ ರಾಜ್ಯದಲ್ಲಿ ಎಲೆಕ್ಷನ್ ಮುಗಿದು ರಿಸಲ್ಟ್ ಬರೋ ತನಕ ಅದು ಲಾಕ್ ಆಗಿರುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ಮಂಗಳೂರಿಂದ ದಿನೇಶ್, ಹಾಗೆ ಧ್ರುವ ಬೆಂಗಳೂರಿಂದ, ಮಹದೇಶ್ ಕೂಡ ಜಯನಗರದಿಂದ, ವಸಂತ್ ನಗರದಿಂದ ವೀರೇಶ್ ಕೂಡ ಜಾಯ್ನ್ ಆಗಿದ್ದಾರೆ. ಈಗ ನಾನು ಮೊದಲಿಗೆ ಮಲ್ಯ ರೋಡಿಂದ ಬೆಂಗಳೂರಿಂದ ಧ್ರುವ ಕೂಡ ಜಾಯ್ನ್ ಆಗಿದ್ದಾರೆ. ಧ್ರುವ, ಈಗ ಸದ್ಯ ಯಾವ ರೀತಿಯಾಗಿ ಮತಪೆಟ್ಟಿಗೆಯನ್ನು ಭದ್ರಗೊಳಿಸಿ ಎಲ್ಲಿಗೆ ತಗೊಂಡು ಹೋಗಿದ್ದಾರೆ, ಯಾವ ರೀತಿಯಾಗಿ ಭದ್ರತೆ ಕೂಡ ಒದಗಿಸಲಾಗಿದೆ? ನಿಕೇಶ್, ಈಗ ಮತದಾನ ಮುಕ್ತಾಯವಾಗಿದೆ. ಈಗ ಸದ್ಯ ಮತಗಟ್ಟೆಗಳಿಂದ ಡಿಮಾಸ್ಟರಿಂಗ್ ಕೇಂದ್ರಕ್ಕೆ EVM ಮಿಷನ್ಗಳು ಬರ್ತಾ ಇದ್ದಾವೆ. ನಾನೀಗ ಸೈಂಟ್ ಜೋಸೆಫ್ ಸ್ಕೂಲ್ನ ಈ ಡಿಮಾಸ್ಟರಿಂಗ್ ಕೇಂದ್ರದಲ್ಲಿದ್ದೀವಿ. ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ 195 ಮತಗಟ್ಟೆಗಳು ಈ ಒಂದು ಕೇಂದ್ರಕ್ಕೆ ಸೇರುತ್ತೆ. ಹೀಗಾಗಿ ಒಂದೊಂದಾಗೆ ಬಂದು ಈ ಒಂದು ಡಿಮಾಸ್ಟರಿಂಗ್ ಕೇಂದ್ರಕ್ಕೆ EVMಗಳು ಸೇರ್ತಾ ಇದ್ದಾವೆ. ಇಲ್ಲಿಂದ ಬಾಕ್ಸ್ನಲ್ಲಿ ಹಾಕಿ ಕ್ಯಾಂಟರ್ಗಳ ಮೂಲಕ ಅಂದರೆ ಸ್ಟ್ರಾಂಗ್ ರೂಮ್ಗೆ ಕಳಿಸಲಾಗುತ್ತೆ. ಸ್ಟ್ರಾಂಗ್ ರೂಮ್ನಲ್ಲಿ ಪೊಲೀಸರ ಭದ್ರತೆಯೊಂದಿಗೆ CCTVಯೊಂದಿಗೆ ಸ್ಟ್ರಾಂಗ್ ರೂಮ್ನಲ್ಲಿ 4ನೇ ತಾರೀಕಿನವರೆಗೂ ಇರಿಸಲಾಗುತ್ತೆ. ಈಗ ಸದ್ಯ ಡಿಮಾಸ್ಟರಿಂಗ್ ಕೇಂದ್ರದಿಂದ ಸ್ಟ್ರಾಂಗ್ ರೂಮ್ಗೆ ಇಲ್ಲಿ ಈ ಶಾಂತಿನಗರದ ಡಿಮಾಸ್ಟರಿಂಗ್ ಕೇಂದ್ರ ಏನಿದೆ, ಇಲ್ಲಿಂದ ಮೌಂಟ್ ಕಾರ್ಮೆಲ್ ಕಾಲೇಜ್ಗೆ ಹೋಗುತ್ತೆ. ಈ EVMಗಳನ್ನು ಸ್ವೀಕಾರ ಮಾಡಿಕೊಂಡಂತಹ ಇಲ್ಲಿನ ಅಧಿಕಾರಿಗಳು ಇದನ್ನ ಬಾಕ್ಸ್ನಲ್ಲೇ ಇರಿಸ್ತಾರೆ. ಅದಾದ ನಂತರ ಕ್ಯಾಂಟರ್ನಲ್ಲಿ ಭದ್ರತೆಯೊಂದಿಗೆ ಸ್ಟ್ರಾಂಗ್ ರೂಮ್ಗೆ ಇದನ್ನ ಕಳಿಸ್ಕೊಡ್ತಾರೆ. ಸ್ಟ್ರಾಂಗ್ ರೂಮ್ನಲ್ಲಿ ಇರಿಸಿ ಅದನ್ನ ಲಾಕ್ ಮಾಡಲಾಗುತ್ತೆ. ಅದಾದ ನಂತರ 4ನೇ ತಾರೀಕು ರಿಸಲ್ಟ್, ಜೂನ್ 4ನೇ ತಾರೀಕು ರಿಸಲ್ಟ್ ಬರುತ್ತೆ ನೋಡಿ, ಅಲ್ಲಿಯವರೆಗೂ ಭದ್ರತೆಯನ್ನ ಕೂಡ ನೀಡಲಾಗುತ್ತೆ. ಅವತ್ತು ಮತ್ತೆ ಸ್ಟ್ರಾಂಗ್ ರೂಮ್ ಅನ್ನ ಓಪನ್ ಮಾಡ್ತಾರೆ. ಈಗ ಸದ್ಯ ಇಲ್ಲಿಗೆ 195 ವಾರ್ಡ್ಗಳಿಂದ ಅಂದ್ರೆ ಮತಗಟ್ಟೆಗಳಿಂದ EVMಗಳು ಬರ್ತಾ ಇದ್ದಾವೆ. ಇದಾದ ನಂತರ ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಸ್ಟ್ರಾಂಗ್ ರೂಮ್ಗೆ ರವಾನೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಹೋಗ್ತಾರೆ ಇಲ್ಲಿನ ಅಧಿಕಾರಿಗಳು. ರೈಟ್. ಧ್ರುವ, ದಯವಿಟ್ಟು ಸಂಪರ್ಕದಲ್ಲಿರಿ. ಹಾಗೇನೆ ಜಯನಗರದಿಂದ ಮಾದೇಶ್ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಜನಕ್ಕೇನು ಗೊತ್ತು ಅಂತಂದ್ರೆ ವೋಟ್ ಮಾಡಿರ್ತಕ್ಕಂಥದ್ದು ಗೊತ್ತು. ನಾವು ವೋಟ್ ಮಾಡಿದೀವಪ್ಪ. ಈಗ ಇವತ್ತಿಂದ ಜೂನ್ 4ನೇ ತಾರೀಕು ಫಲಿತಾಂಶ ಬರೋವರೆಗೂ ಏನೇನಾಗುತ್ತೆ? ನಾವು ವೋಟ್ ಮಾಡಿರೋಂಥ EVMಗಳು ಎಲ್ಲಿ ಹೋಗುತ್ತೆ? ನೀವಿರುವಂಥ ಜಯನಗರ ಕೇಂದ್ರದಲ್ಲಿ ಏನು ನಡೀತಾ ಇದೆ? ಶ್ರೀಲಕ್ಷ್ಮಿ, ಇವಾಗಲೇ ಬೆಳಗ್ಗೆಯಿಂದಲೂ ಕೂಡ ಮತದಾರರು ತಮ್ಮ ಹಕ್ಕುಗಳನ್ನು ಚಲಾಯಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಮುಖ್ಯವಾಗಿ ಈಗಾಗಲೇ ಒಂದಷ್ಟು ಡೌಟ್ಗಳು ಕೂಡ ಮತದಾರರಿಗಿರುತ್ತೆ. ಈಗಾಗಲೇ ತಮ್ಮ ತಮ್ಮ ಪಕ್ಷದ ಒಲವು ಯಾರಿಗಿತ್ತು ಆ ಒಂದು ಪಕ್ಷ ಮತ್ತು ಅವರ ಒಲವಿರುವಂತಹ ಅಭ್ಯರ್ಥಿಗಳಿಗೆ ಮತದಾರರು ವೋಟ್ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಈಗಾಗಲೇ ಮತದಾನ ಪ್ರಕ್ರಿಯೆ ನಡೆದಿದೆ. ಸದ್ಯಕ್ಕೆ ನಾನು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸ್ಟ್ರಾಂಗ್ ರೂಮ್ ಬಳಿ ಇದ್ದೀನಿ. ಇದು SSRV ಕಾಲೇಜು ಬಳಿ ಇರುವಂತಹ ಒಂದು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸ್ಟ್ರಾಂಗ್ ರೂಮ್. ಇಲ್ಲಿ ಇನ್ನೂ ಕೂಡ ಒಂದು EVM ಮಷಿನ್ಗಳನ್ನು ತೆಗೆದುಕೊಂಡು ಬಂದಿಲ್ಲ. ಇನ್ನೂವರೆಗೂ ಕೂಡ ಅಲ್ಲಿ ಒಂದಷ್ಟು ಪ್ರೊಸೀಜರ್ಗಳು ಕೂಡ ಆಗ್ತಿದೆ. ಅಂದರೆ ಎಲ್ಲವನ್ನು ಕೂಡ ಸೀಸ್ ಮಾಡುವಂಥ ಕೆಲಸವನ್ನು ಚುನಾವಣಾ ಅಧಿಕಾರಿಗಳು ಮಾಡಬೇಕಾಗುತ್ತೆ. ಒಟ್ಟು 6 ವಿಧಾನಸಭಾ ಕ್ಷೇತ್ರಗಳಲ್ಲಿ, ಅಂದರೆ ಈ ಒಂದು ಲೋಕಸಭಾ ಕ್ಷೇತ್ರದ ಅಡಿಯಲ್ಲಿ 6 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಈಗಾಗಲೇ BTM ಲೇಔಟ್ ಆಗಿರ್ಬೋದು, ಬಸವನಗುಡಿ, ಬೊಮ್ಮನಹಳ್ಳಿ, ಗೋವಿಂದರಾಜನಗರ, ಜಯನಗರ, ಪದ್ಮನಾಭನಗರ, ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನ ಆಗಿದೆ. ಸುಮಾರು 49% ವೋಟ್ ಆಗಿದೆ. ಎಲ್ಲೊಂದು ಕಡೆ ಬೆಂಗಳೂರಿನ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲಿ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿಯೇ ಅತಿ ಕಡಿಮೆ ಮತದಾನ ಆಗಿದೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಮಾಹಿತಿ. ಈಗಾಗಲೇ ಈ ಒಂದು ಸ್ಟ್ರಾಂಗ್ ರೂಮ್ನಲ್ಲಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಇನ್ನೂ ಕೂಡ ಯಾವುದೇ ರೀತಿಯಾದಂತಹ EVM ಮಷಿನ್ಗಳನ್ನು ಲಾಕ್ ಮಾಡ್ಕೊಂಡಿರುವಂಥ EVM ಮಷಿನ್ಗಳನ್ನು ಇಲ್ಲೂ ಕೂಡ ತೆಗೆದುಕೊಂಡು ಬಂದಿಲ್ಲ. ಎಲ್ಲವನ್ನು ಕೂಡ ಅಲ್ಲಲ್ಲಿ ಆ ಮತಗಟ್ಟೆಗಳಲ್ಲೇ ಇನ್ನೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಲಾಗುತ್ತೆ. ಈಗಾಗಲೇ ಇಲ್ಲಿ ಎಲ್ಲ ರೀತಿಯಾದಂಥ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಒಳಗಡೆ ಜೂನ್ 4ರವರೆಗೂ ಕೂಡ ಎಲ್ಲ EVM ಮಷಿನ್ಗಳನ್ನು ಲಾಕ್ ಮಾಡಿ ಸೇಫ್ ಆಗಿ ಇಡಬೇಕಾಗುತ್ತೆ. ಪ್ರತಿದಿನವೂ ಕೂಡ ಇಲ್ಲಿ
ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನ ಇಲ್ಲಿ ಬಂದೋಬಸ್ತಿಗೆ ನಿಯೋಜನೆ ಮಾಡಲಾಗುತ್ತೆ. ಒಟ್ಟು 2 ಮಾದೇಶ್ ಹಾಗೆ ಹೊಳ್ಳಲಿರಿ ಮತ್ತೆ ವಸಂತ ನಗರದಿಂದ ನಮ್ಮ ಇನ್ನೊಬ್ಬರು ಪ್ರತಿನಿಧಿ ಆದಂತ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದೆ. ವೀರೇಶ್, ಈಗ ನೆಕ್ಸ್ಟ್ ಪ್ರೊಸೆಸ್ ಯಾವ ರೀತಿ ಆಗಿರುತ್ತೆ? ಈಗ ಕೌಂಟ್ ಆಗೋ ತನಕ ಸ್ಟ್ರಾಂಗ್ ರೂಮಿನ ಅಕ್ಕಪಕ್ಕದಲ್ಲಿ 144 ಸೆಕ್ಷನ್ ಜಾರಿಯಲ್ಲಿರುತ್ತಾ? ಮತ್ತೆ ಯಾವ ರೀತಿ ಪ್ರೊಸೆಸ್ ನಡೀತಾ ಇದೆ ಈಗ ಸದ್ಯ ವಸಂತ ನಗರದಲ್ಲಿ? ನಿಕೇಶ್ನ ಪ್ರೆಸೆಂಟ್ ಈಗ ವಸಂತ ನಗರದ ಮೌಂಟ್ ಕಾರ್ನಲ್ ಸ್ಟ್ರಾಂಗ್ ರೂಮ್ ಇದ್ದೇನೆ. ಈ ಒಂದು ಬೆಂಗಳೂರು ಕೇಂದ್ರದ EVM ಮಿಷನ್ಗಳನ್ನು ಇಲ್ಲೇ ತಂದಿಡಲಾಗ್ತದೆ. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆ ಸಹ ಏನು ಚುನಾವಣಾ ಆಯೋಗ ಮಾಡಿಕೊಂಡಿದೆ. ಒಂದು ಕಡೆ ಪ್ಯಾರಾಮಿಲಿಟರಿ ಆಯಿತು, ಮತ್ತೊಂದು ಕಡೆ ಸ್ಥಳೀಯ ಪೊಲೀಸರಾಯಿತು ನಿಯೋಜನೆಗೊಂಡಿದ್ದಾರೆ. ಮತ್ತೊಂದು ಕಡೆ ಜೂನ್ 4ರಂದು ಈ ಒಂದು ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ಹೀಗಾಗಿ ಭದ್ರತೆ ದೃಷ್ಟಿಯಿಂದ ಎಲ್ಲ ರೀತಿಯ ಬ್ಯಾರಿಕೇಡ್ಗಳನ್ನು ಸಹ ಅಳವಡಿಕೆ ಮಾಡಿದ್ದಾರೆ. ಮತ್ತಲ್ಲದೆ ಮರದ ವುಡ್ನಿಂದ ಇದು EVM ಮಿಷನ್ಗಳು ಒಳಗೋದ್ರೆ ಈ ಒಂದು ಮರದ ವುಡ್ನಿಂದ ಕ್ಲೋಸ್ ಮಾಡ್ತಾರೆ. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನು ಚುನಾವಣಾ ಆಯೋಗ ಮಾಡಿಕೊಂಡಿದ್ದಾರೆ. ನಾ ಪ್ರೆಸೆಂಟ್ ಈಗ ಶಿವಾಜಿನಗರ 162 ಶಿವಾಜಿನಗರದ ಸ್ಟ್ರಾಂಗ್ ರೂಮಲ್ಲಿ ಇದ್ದೇನೆ. ಈ ಒಂದು ಭಾಗದಲ್ಲಿ ಶಿವಾಜಿನಗರದ ಸಂಬಂಧಪಟ್ಟ EVM ಮಿಷನ್ಗಳನ್ನು ಈ ಒಂದು ರೂಮಲ್ಲಿ ಇಡಲಾಗ್ತದೆ. ಈ ಒಂದು ರೂಮ್ ಸಹ ನೋಡ್ಬೋದು, ಎಲ್ಲ ವಿಂಡೋಗಳನ್ನು ಮರದ ವುಡ್ನಿಂದ ಕ್ಲೋಸ್ ಮಾಡಿದರೆ ಒಂದು ಗಾಳಿ ಸಹ ಹೊರಗಡೆಯಿಂದ ಒಳಗಡೆ ಬರಲ್ಲ. ಆ ರೀತಿಯಾಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ ಚುನಾವಣಾ ಆಯೋಗ. ಅದಲ್ಲದೆ ಇಲ್ಲಿ ನೋಡ್ತಿರ್ಬೋದು, ಶಿವಾಜಿನಗರದ ಸಂಬಂಧಪಟ್ಟ EVM ಅನ್ನು ಎಲ್ಲಿ ತಂದಿಡಬೇಕು ಅದಕ್ಕೆ ನಂಬರ್ ಸಹ ಹಾಕಿದ್ದಾರೆ. 162 ಶಿವಾಜಿನಗರ PS ನಂಬರ್ 029 ಅಂತ ಹಾಕಿದ್ದಾರೆ. ಆ ಒಂದು EVM ಮಿಷನ್ ಅನ್ನ ಇಲ್ಲೇ ತಂದಿಡಲಾಗ್ತದೆ. ಸುಮಾರು ಸಹ ನಂಬರ್ ಹಾಕಿದ್ದಾರೆ. ಹೀಗಾಗಿ ಚುನಾವಣಾ ಆಯೋಗ ಎಲ್ಲ ರೀತಿಯ ಭದ್ರತೆ ಕೈಗೊಂಡಿದ್ದಾರೆ. ಒಂದು ಕಡೆ 144 ಸೆಕ್ಷನ್ ಜಾರಿಯಲ್ಲಿ ಇರುತ್ತೆ, ಮತ್ತೊಂದು ಕಡೆ ಸ್ಟ್ರಾಂಗ್ ರೂಮ್ನ ಭದ್ರತೆ ದೃಷ್ಟಿಯಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದಾರೆ. ಯಾಕಂದ್ರೆ 14 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಭವಿಷ್ಯ ಈ ಒಂದು ಸ್ಟ್ರಾಂಗ್ ರೂಮ್ಗಳಿರುವ ಕಾರಣಕ್ಕೆ ಚುನಾವಣಾ ಆಯೋಗ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅದಲ್ಲದೆ ಈಗ ಹೊರಗಡೆ ಪ್ಯಾರಾಮಿಲಿಟರಿ ನಿಯೋಜನೆ ಆಗಿದೆ, ಮತ್ತೊಂದು ಕಡೆ ಸ್ಥಳೀಯ ಪೊಲೀಸರು ಭದ್ರತೆ ದೃಷ್ಟಿಯಿಂದ ನಿಯೋಜನೆ ಮಾಡಿದ್ದಾರೆ. ನಿಕೇಶ್, ರೈಟ್, ದಯವಿಟ್ಟಾಗಿ ಸಂಪರ್ಕದಲ್ಲಿರಿ. ಹಾಗೆಯೇ ಮಂಗಳೂರಿಂದ ನಮ್ಮ ಪ್ರತಿನಿಧಿ ದಿನೇಶ್ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಮಂಗಳೂರಲ್ಲಿ ಹೈಯೆಸ್ಟ್ ವೋಟಿಂಗ್ ಪರ್ಸೆಂಟೇಜ್ ಕಂಡು ಬರ್ತಾ ಇರೋದು ಅಂತ ಅನ್ಕೋತೀನಿ. ಆಸ್ ಆಫ್ ನಾವು ಇನ್ನಷ್ಟೇ ಕನ್ಫರ್ಮ್ ಆಗಬೇಕಾಗಿದೆ. ಮತದಾನ ಮುಕ್ತಾಯವಾಗುವ ಹಂತಕ್ಕೆ ಮಂಗಳೂರಿನಲ್ಲಿ ಯಾವ ರೀತಿ ವಾತಾವರಣ ಇತ್ತು? ಅಂದರೆ ರಾಜಕೀಯ ವಾತಾವರಣ ಯಾವ ರೀತಿನಲ್ಲಿತ್ತು? ಜನ ಮತಗಟ್ಟೆಗೆ ಬಂದು ವೋಟ್ ಹಾಕ್ತಾ ಇದ್ರಾ? ಈಗ ಅಲ್ಲಿ ಮತದಾನ ವೈಂಡ್ ಅಪ್ ಆಗಿದೆಯಾ? ಹೇಗಿದೆ ಪರಿಸ್ಥಿತಿ? ಅಪ್ಡೇಟ್ಸ್ ಎಲ್ಲ ಏನಿದೆ? ಶ್ರೀಲಕ್ಷ್ಮಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಸುಸೂತ್ರವಾಗಿ ಮತದಾನ ನಡೆದು ಅಭ್ಯರ್ಥಿಗಳ ಭವಿಷ್ಯ ಮತ ಪೆಟ್ಟಿಗೆಯಲ್ಲಿ ಭದ್ರವಾಗಿದೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೆದಿದೆ. ಒಂದು ರೀತಿಯಲ್ಲಿ ಸುಸೂತ್ರವಾಗಿ ಮತದಾನ ನಡೆದಿರುವಂಥದ್ದು. ಸದ್ಯ ಅಭ್ಯರ್ಥಿಗಳ ಭವಿಷ್ಯ ಏನು ಇದಿರುವಂಥ ಮತ ಪೆಟ್ಟಿಗೆಗಳನ್ನು ಏನು ಚುನಾವಣಾ ಕರ್ತವ್ಯ ನಿವೃತ್ತ ಸಿಬ್ಬಂದಿಗಳು ಈಗಾಗಲೇ ಅದನ್ನು ಡಿಮಾಸ್ಟರಿಂಗ್ ಕೇಂದ್ರದತ್ತ ತರ್ತಾ ಇರುವಂಥ ದೃಶ್ಯವನ್ನು ಕೂಡ ಗಮನಿಸ್ಬೋದು. 6 ಗಂಟೆ ಸುಮಾರಿಗೆ ಎಲ್ಲ ಮತಗಟ್ಟೆಗಳಲ್ಲಿ ಕೂಡ ಮತದಾನ ಪ್ರಕ್ರಿಯೆ ಮುಕ್ತಾಯ ಆಗಿರುವಂಥದ್ದು. ಆದಂಥ ಏನು EVM ಮಿಷನ್ಗಳನ್ನು ಹೊತ್ತು ಈಗಾಗಲೇ ಏನು ಡಿಮಾಸ್ಟರಿಂಗ್ ಕೇಂದ್ರದತ್ತ ಏನು ಸಿಬ್ಬಂದಿಗಳು ಅದನ್ನು ತರ್ತಾ ಇರುವಂಥದ್ದು. ಇಲ್ಲಿ ಒಂದಷ್ಟು ಪ್ರಕ್ರಿಯೆಗಳನ್ನು ಕೂಡ ನಡೆಸಲಾಗ್ತಿದೆ. ಅಂದರೆ ಮಸ್ಟರಿಂಗ್ ಕಾರ್ಯದಲ್ಲಿ ಯಾವ ರೀತಿಯಂಥ ಪ್ರಕ್ರಿಯೆ ಇತ್ತು, ಈಗ ಡಿಮಾಸ್ಟರಿಂಗ್ ಕಾರ್ಯದಲ್ಲೂ ಕೂಡ ಒಂದಷ್ಟು ಪ್ರಕ್ರಿಯೆಗಳು ಕೂಡ ಇರುವಂಥದ್ದು. ಅಂದರೆ ಚುನಾವಣಾ ಕರ್ತವ್ಯ ನಿರತ ಏನು ಸಿಬ್ಬಂದಿಗಳು ಆ ಒಂದು ಮತಪೆಟ್ಟಿಗೆಯನ್ನು ತಂದು ಈ ಡಿಮಾಸ್ಟರಿಂಗ್ ಕೇಂದ್ರದಲ್ಲಿ ನೀಡ್ತಾರೆ. ಅಲ್ಲಿ ಒಂದಷ್ಟು ಪ್ರೊಸೆಸ್ಗಳು ಕೂಡ ನಡೀತಾ ಇದೆ. ಇದೇ ರೀತಿಯಾಗಿ 8 ಕಡೆಗಳಲ್ಲೂ ಕೂಡ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ 8 ಕಡೆಗಳಲ್ಲಿ ಈ ರೀತಿಯಾದ ಡಿಮಾಸ್ಟರಿಂಗ್ ಕಾರ್ಯಗಳು ಕೂಡ ನಡೀತಾ ಇರುವಂಥದ್ದು. ಎಲ್ಲ ಕಡೆಗಳಲ್ಲಿ 60 ಏನು. ಎಸ್, ಓಕೆ, ಥ್ಯಾಂಕ್ ಯು ದಿನೇಶ್, ಹಾಗೆ ವೀರೇಶ್, ಮಾದೇಶ್, ಹಾಗೆ ಧ್ರುವ, ಎಲ್ರಿಗೂ ಕೂಡ ಮಾಹಿತಿಯನ್ನು ನೀಡಕ್ಕೆ ತುಂಬ ಧನ್ಯವಾದಗಳು. ನೆಕ್ಸ್ಟು